ಸಕಲೇಶಪುರದ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯದ ಪಿಟ್ ಗುಂಡಿ ಕಲುಷಿತ ನೀರು ಕಾರು ಪಾರ್ಕಿಂಗ್ನವರೆಗೂ ಕೂಡ ಹರಿತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಲ್ಲಿ ಪ್ರತಿದಿನ ಕೂಡ ಸಾವಿರಾರು ಸಾರ್ವಜನಿಕರು ಈ ಮಾರ್ಗದಲ್ಲಿ ಓಡಾಡ್ತಾ ಇದ್ದು ಕೊಚ್ಚೆ ನೀರು ಹಾಗೂ ಧೂಳಿನಿಂದ ಅನಾರೋಗ್ಯದ ಮೇಲೆ ಅಥವಾ ಆರೋಗ್ಯದ ಮೇಲೆ ಅನಾರೋಗ್ಯ ಕಾಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಇದೇ ಒಂದು ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡಿದೆ, ಇದನ್ನು ಸರಿ ಮಾಡಿ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರೈತ ಘಟಕರ ಅಧ್ಯಕ್ಷರಾದಂತಹ ವಸಂತಕುಮಾರ್ ಮಾತನಾಡಿ, ಈ ಭಾಗದಲ್ಲಿ ರೋಗಗಳು ಉದ್ಭವಿಸುವ ಒಂದು ವಾತಾವರಣವಿದ್ದು ಪರಿಸರ ಮಾಲಿನ್ಯದಿಂದ ಕೂಡಿದ ಈ ಒಂದು ಪ್ರದೇಶದಲ್ಲಿ ರಾತ್ರಿ ಹೊತ್ತು ಪುಡಾರಿಗಳು ಕುಡಿದು ಬಾಟಲ್ಗಳನ್ನು ಬಿಸಾಕ್ತಾರೆ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾರೆ. ಅಲ್ಲದೆ ರಾತ್ರಿ ಹೊತ್ತು ಇಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಇದು ಮಾರ್ಪಡ್ತಾ ಇದೆ. ಅಲ್ಲದೆ ಶೌಚಾಲಯದ ಪಿಟ್ಟುಗುಂಡಿಯ ನೀರು ಕಾರು ಪಾರ್ಕಿಂಗ್ನವರೆಗೂ ಕೂಡ ತುಂಬಿ ಹರಿತಾ ಇದ್ದು ಪಕ್ಕದಲ್ಲಿಯೇ ಉಪ ಆಹಾರ ಕೈಗಾಡಿಗಳು ಮತ್ತು ಪಾನಿಪೂರಿ ಅಂಗಡಿಗಳು, ಟೀ ಚಹಾ ಮಾಡುವಂಥ ಈ ರೀತಿಯಾದ ಅಂಗಡಿಗಳಿವೆ. ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇದೆ. ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಕೂಡಲೇ ಸಂಬಂಧಪಟ್ಟಂತಹ ಪುರಸಭೆ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೂ ಕೂಡ ಇವರು ಪುರಸಭೆ ಅಧಿಕಾರಿಗಳು ಕಂಡು ಕಾಣದಂತೆ ಅಲ್ಲಿ ಕೂಡ ಸ್ವಚ್ಛವನ್ನು ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ತೆಗೆದುಕೊಳ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, ಶೌಚಾಲಯವನ್ನು ಕೂಡ ಸ್ವಚ್ಛ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಈ ಜಾಗ ಏನು ನೋಡ್ತೀರಾ, ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತ. ಇದು ಹಳೆ ಬಸ್ ಸ್ಟ್ಯಾಂಡು ಬ್ಯಾಕ್ ಸೈಡ್ ಇದ್ದೀವಿ ನಾವೀಗ. ನೋಡಿ, ಈ ಜಾಗ ಬಾತ್ರೂಮ್ಗೆ ಹೋಗೋ ಜಾಗ ಆಗಿದ್ದು ಈ ಬಾತ್ರೂಮ್ ನೀರೆಲ್ಲ ಈ ಕಡೆ ಔಟ್ ಸೈಡ್ ಬಿಡ್ತಿದ್ದಾರೆ. ಹಾಗೆ ಇಲ್ಲೊಂದು ನೀರಿನ ಟ್ಯಾಂಕ್ ಇದೆ. ಆ ಟ್ಯಾಂಕಲ್ಲಿ ಇಲಿಯಿಂದ ಹೆಗಣ ಎಲ್ಲ ಸತ್ತೋಗಿದೆ. ಅದನ್ನೇ ನೀರನ್ನ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಇದೇನು ಓಪನ್ ಆಗಿದೆ ನೋಡಿ, ಇದು ಯಾರ ಮಕ್ಕಳು ಯಾರು ಬಿದ್ದರೆ ಏನು ಕತೆ, ಇದು ಕೂಡಲೇ ಯಾರು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಒಂದು ಇಮಿಡಿಯೇಟ್ ಇದನ್ನು ಕ್ಲಿಯರ್ ಮಾಡಿ ಕೊಡಬೇಕು. ಇಲ್ಲ ಅಂದರೆ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಇದರಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಬಿದ್ದರೆ ಅಧಿಕಾರಿಗಳೇ ಕಾರಣ. ಬಂಧುಗಳೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.